ಇವು ಬಡ ಕೆಲಸ ಮುಗಿಸ್ಕೋಬೇಕು. ಅಡುಗೆದು ಸಪ್ಪಿನ ಪಲ್ಯ ಮಾಡಿಟ್ಟೇನೆ. ಆಮ್ಯಾಗ ಇದು ಏನದ ಉಳ್ಳಾಗಡ್ಡಿ ಸಪ್ಪಿನ ಪಲ್ಯ ಮಾಡಿಟ್ಟೇನೆ. ಕೆಂಪು ರಾಜಗಿರಿ ಸಾಕು. ಸಾರು ಬ್ಯಾಳೆ ಕುಚ್ಚಿಟ್ಟೇನೆ, ಒಗ್ಗರಣೆ ಹಾಕಿಬಿಡ್ಲೇನ. ಟೈಮ್ ಎಷ್ಟಾಗೈತಿ? 11 ಗಂಟೆ ಆಗೈತಿ. ಇನ್ನೂ ಯಾವಾಗ ನಾ ಮಾಡೋದು? ಅಷ್ಟಕ್ಕೂ 11 ಆಗೈತಿ. ಟೈಮ್ ಬೇಕಾದಷ್ಟು ಐತಿ. 2 ಗಂಟೆಗೆಲ್ಲ ಉಣ್ಣೋದು ನಡಿತೈತಿ. ಏನು ಸಾರು ಒಗ್ಗರಣೆ ಹಾಕೋದು ಎಟ್ಟತ್ತು? 1:30 ಬಂದು ಒಗ್ಗರಣೆ ಹಾಕ್ತೀನಿ. ಹಂಗೆ ಮಾಡ್ತೀನಿ. ಇದು ಏನಿದು? ಏನೇನೋ ಇಟ್ಟಾಳಪ್ಪ ಸ್ಟ್ಯಾಂಡ್. ಕಸೂತಿ ಹಾಕೋವಿರ್ಬೇಕು ಇವು. ಹೊಂಟ ಆಗಲೇ 1 ವಾರ ಆಯ್ತು. ಮತ್ತೆ ಅಡ್ಡಿ ಇಲ್ಲ. ಈ ಹೂ ಹಾಕ್ಯಾಳ ಇದನ್ನ. ಚಂದ ಹಾಕ್ಯಾಳ ನೋಡು. ಅಡ್ಡಿ ಇಲ್ಲ. 1 ವಾರದಾಗ ಭಾರಿ ಚಂದ ಕಲ್ತಾಳ. ಅಡ್ಡಿ ಇಲ್ಲ. ತಲೆ ಚುರುಕೈತಿ. ದೇವ್ರ ಮತ್ತೆ ಎಲ್ಲರಿಗೂ ವಿದ್ಯೆ ಒಳಗೆ ದಾರಿ ತೋರಿಸ್ಬೇಕಂದ್ರೆ ಆಕತ್ತೇನ. ಒಬ್ಬರು ವಿದ್ಯೆ ಕಲಿದೊಳಗೆ ಚುರುಕಿರ್ತಾರೆ, ಇನ್ನು ಕೆಲವರು ಇಂಥವು ಏನಾರ ಚುರುಕಿರ್ತಾರೆ. ಮತ್ತೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ತಲೆ ಒಳಗೆ ಒಂದರ ಕಲ ಇದ್ದೇ ಇರ್ತದಂತೆ. ಸುಳ್ಳಲ್ಲದೇನು. ಅದನ್ನು ನಾವು ಕಂಡು ಹಿಡ್ಕೋಬೇಕಷ್ಟೇ. ಅಮ್ಮ, ಇದು ಅತ್ತಿಯರ, ಇದು ಏನದು, ನಾನು ಕೆಂಪು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿಟ್ಟೇನೆ ತಳಿಸಿ. ಆಮೇಲೆ ಉಳ್ಳಾಗಡ್ಡಿ ಸೊಪ್ಪಿನ ಪಲ್ಯನೂ ತಳಿಸಿಟ್ಟೇನೆ. ಸಾರಿಗೆ ಬ್ಯಾಳೆ ಕುಚ್ಚಿಟ್ಟೇನೆ ರೀ ಅತ್ತಿಯರ. ಅನ್ನಕ್ಕೆ ಒಂದು ಇಡ್ಬೇಕು. ಅದ ಬ್ಯಾಳೆ ಕುಚ್ಚತ್ತಲ್ಲ ಕುಕ್ಕರ್, ಸಾರು ಒಗ್ಗರಣೆ ಹಾಕಿಂದ ಅದ ಕುಕ್ಕರ್ನಾಗ ಅನ್ನಕ್ಕೆ ಇಟ್ಬಿಡ್ತೀನಿ. ಆಮ್ಯಾಗ ನಡ್ತಿತ್ತಲ್ಲ ರೀ ಅತ್ತಿಯರ. ತಡ ಆದರೂ ಚಪಾತಿ ರಾತ್ರಿಗೂ ಅದಾವು. ಈಗ ಬೇರೆ ಏನು ಮಾಡಿಲ್ಲ. ಮತ್ತೆ ಇವತ್ತು ರಾತ್ರಿ ಬಿಸಿ ರೊಟ್ಟಿ ಮಾಡ್ತೇನೆ. ಇರಲಿ ಬಿಡು. ಅವನ್ನ ಒಂಚೂರು ಎಣ್ಣೆ ಹಚ್ಚಿ ಹಂಚಿನ ಬಿಸಿ ಮಾಡಿಕೊಡು. ಅವನ್ನ ತಿಂದ್ರಾತಿ ಏನಾಗಲ್ಲ. ಮತ್ತು ಹೆಚ್ಚಿಗಿದ್ರೆ ಅಂತ ಕೆಡ್ಸೋದೈತೇನ. ಅಂದಂಗೆ ಇದು ಸಾರು ನಾವು ಒಗ್ಗರಣೆ ಹಾಕ್ತೇನಂತು. ನೀ ಅದೇನೋ ತಂದಿ ಅಲ್ಲಿ ಇವನ್ನ ಮಾಡ್ಕೊ. ಹಂಗಾರ ಚಲೋ ತೀರ. ಇದನ್ನ ಮಾಡ್ಬೇಕಂತೇಳಿ ನಾನು ಅಯ್ಯೋ ದೇವ್ರೆ ಎಷ್ಟು ಗಡಗಡ ಕೆಲಸ ಮುಗಿಸ್ಕೊಳಕತ್ತೇನೆ ಗೊತ್ತೇನ್ರಿ. ಅವ್ರು ಹೋಮ್ವರ್ಕ್ ಕೊಟ್ಟಾರ. ಇದನ್ನ ಇವತ್ತು ಸಂಜೆಗೆ 4 ಗಂಟೆಗೆ ಹೋಗೋದ್ರೊಳಗೆ ಇದನ್ನ ನಾನು ಎಷ್ಟಕ್ಕೆ ಅಷ್ಟು ಮುಗಿಸಿ ತೊಗೊಂಡು ಹೋಗಿ ತೋರಿಸ್ಬೇಕು ಅವರಿಗೆ. ಹೋಮ್ವರ್ಕಾ? ಏನು ಹೋಮ್ವರ್ಕ್? ಏನು ಬರಿಬೇಕು? ಹೋಮ್ವರ್ಕ್ ಅಂದ್ರೆ ಬರೆಯೋದಲ್ಲ. ಇದೇ ಈ ಹೂ ಕೊಟ್ಟಾರಲ್ಲ, ಇದು ನಿನ್ನೆ ಅವ್ರು ಹಾಕಿದ್ದ. ಇದೇ ಥರ ನೋಡ್ಕೊಂಡು ಸೇಮ್ ನಿಮ್ಮ ಮನೆ ಒಳಗೆ ನೀವು ಹಾಕ್ಕೊಂಡು ಬರ್ರಿ ಅಂತ ಹೇಳ್ಯಾರ. ಈಗ ಇದನ್ನ ಹಾಕ್ಕೊಂಡು ಹೋಗಿ ತೋರಿಸ್ಬೇಕು ನಾನು. ಅಂದ್ರೆ ನಾ ಎಷ್ಟರ ಮಟ್ಟಿಗೆ ಕಲ್ತೇನೆ ಅಂತ ಅವ್ರಿಗೆ ಗೊತ್ತಾಕತಿ. ಓ ಹಂಗಾರೆ ಈ ಹೂ ನೀ ಹಾಕಿದ್ದಲ್ಲನೇ? ನಾನು ಅದ ಅನ್ಕೊಳತಿದ್ದೆ. ಎಷ್ಟು ಚಂದ ಕಲ್ತಾಳ ನೋಡಿ. ತಡಕಿಲ್ದೆ ಒಂದು ಅರ್ಧ ಗಡ್ಡಿ ಇಲ್ಲ ಈಕಿನ ನೀ ಹಾಕಿ ಅಂತ ಮಾಡೇನವ. ನನಗೇನು ಗೊತ್ತೆ? ನನಗೂ ಹಿಂಗೆ ಹಾಕಕ್ಕೆ ಬರ್ತೈತಮ್ಮ. ಅದಕ್ಕೆ ಇವತ್ತು ಹಾಕೊಂಡು ಹೋಗೋಣ ಅಂತೇಳಿ ಕುಂತೇನೆ. ಈಗ ಹಾಕ್ತೇನೆ ನೋಡ್ರಿ ನಾನು. ಹಾಕವ, ಅದೇನು ಹಾಕ್ತಿ ನಾನು ನೋಡ್ತೇನೆ. ಅತ್ತಿಯರ ಅಲ್ಲಿ ಎಷ್ಟು ಮಂದಿ ಕಲಿಯಾಕೆ ಬರ್ತಾರೆ ಗೊತ್ತನ್ರಿ ಇಂಥದನ್ನು ಹಾಕುದು. ಅಯ್ಯೋ ಸುಮಾರು ಮಂದಿ ಬರಾಕತ್ತಾರೆ. ಈಗಂತರೂ ಒಳ್ಳೆ ಚಲೋ ದುಡಿಮೆ ತಟಿಗೆ ಹೋಗ್ಲಿ ಕಲಿಬೇಕನ್ನ ಆಸಕ್ತಿ ಎಷ್ಟು ಮಂದಿಗೆ ಐತೆ ಗೊತ್ತನ್ರಿ. ಈಗ ನೀನು ಒಂದೇನ ಕಲಿಬೇಕನ್ನ ಅತ್ತಿಯಲ್ಲ ಸ್ವಲ್ಪ ಸಮಯದ ನಂತರ. ಅಮ್ಮ ನೋಡ್ರಿ, ಒಂದು ಹೂ ಹಾಕೇನಿ. ಈಗ ಉಳ್ದಿದ್ದು ಹಾಕಾತೇನೆ. ಅಯ್ಯಪ್ಪ ಏನು ಬಿಸಿಲು ಅಂತಿ. ಏಕಿನ ಹೋಲೆ ಒಟ್ಟು ಚಲೋ ತಂಗ ಚಾ ಮಾಡ್ಕೊಂಬ. ಇಷ್ಟೊತ್ತಿನಾಗ ಚಾ ಏನ್ರಿ? ಊಟನ ಮಾಡಿಬಿಟ್ರೆ ಹಂಗಿಲ್ಲನ? ಸಂಜೆಗೆ ಚಾ ಮಾಡ್ಕೊಡ್ತಿದ್ನ್ಯಾ. ಇನ್ನೊಂದು ಅರ್ಧ ತಾಸು ತಡ್ರಿ. ಇದು ಒಂಚೂರು ಹಾಕೋದೈತಿ. ನೋಡ್ರಿ ಹೆಂಗಾಗೈತಿ. ಚಲೋ ಆಗೈತಿ. ಈಗ ಅರ್ಜೆಂಟ್ ಐತೆನ ಅದು? ಅಯ್ಯೋ ಹೋಮ್ವರ್ಕ್ ಕೊಟ್ಟಾರ. ಇದನ್ನ ಹಾಕೊಂಡೋಗಿ ತೋರಿಸ್ಬೇಕಂತೆ. ಟೈಮ್ ಇನ್ನು ಈಗ 12 ಗಂಟೆ ಆಗೈತಿ. ಇನ್ನೂ 1-1.5 ತಾಸು ಐತಿ. ಆರಾಮ ಊಟನೇ ಮಾಡಿಬಿಡ್ರಿ. ಮತ್ತೆ ಚಾ ಮಾಡಲಿ? ಅದು ಈ ಬಿಸಿಲಾಗ ಬಂದು ಚಾ ಅಂತ ಚಾ ಕುಡಿದ್ರೆ ಮತ್ತೆ ಜಳ ಆಕತಿ. ಹಂಗೇನು ಜಳ ಆಗಲ್ಲ. ಚಾ ಬೇಕು ನನಗೆ. ಯಾವ ಹೇಳ್ಬೇಕೀಗೆ ಹೋಮ್ವರ್ಕ್ ಕೊಟ್ಟಾರಂತ. ಏನು ಸಣ್ಣ ಹುಡುಗಿಕಿ 1-2 ಬರ್ಕೊಂಬ ಅಂತ ಕೊಡಾಕಿಗೆ. ಹೋಲ್ ಬಿಡ್ಲಾ. ಅದೇನ ಈ ಹೂ ಅಲ್ಲೇ ಹಾಕಿದ್ದಂತಪ್ಪ ಕಲ್ಸು ಹೊತ್ನ್ಯಾಗ. ಅದನ್ನ ಮನ್ಯಾಗ ಹಾಕೊಂಬರ್ರಿ ಅಂದಾರಂತ. ಅದಕ್ಕೆ ಹೋಮ್ವರ್ಕ್ ಅಂತ ಹೇಳ್ಯಾರ. ಈಗನು ಹಂಗ ಅನ್ನಕತ್ತಾಳ. ಬಿಡ್ಲ ನೀ ಯಾಕಂಗೆ ಮಾಡ್ತಿ? ಚಾ ಹೋದಲ್ಲ ನಾ ಮಾಡಿ ಕೊಡ್ತೇನೆ. ಅದಕ್ಕೆಮ್ಮ ಬರ್ಚಿಗ ಒಳಗೆ ಬರ್ರಿ. ಚಾ ಮಾಡ್ಕೊಂಬರ್ತೇನೆ ತಡ್ರಿ. ಅಯ್ಯೋ ಬೇಡವ, ಚಾ ಬೇಡ, ಏನು ಬೇಡ ಅಂದಂಗೆ. ಇದೇನಿದು ಹೂವು? ನೀ ಹಾಕಿದ್ದನ? ನಾನು ಹಾಕಿದ್ದೆ. ಹೆಂಗಾಗೈತಿ? ಮಸ್ತಾಗೈತಿ, ಚಂದಾಗೈತಿ, ಭಾಳ ಚಂದಾಗೈತಿ. ಮಾಡ್ಬೇಕು. ಹೆಣ್ಮಕ್ಳು ಇಂಥವೇನಾರ ಕಲಿಬೇಕು. ಚಂದ ಅನಿಸ್ತತಿ. ಮಾಡವ ಮಾಡ. ನಾ ಒಳಗೆ ಹೋಗಿ ಹಾಕ್ತೇನೆ ತಗೋರಿ. ನೀವು ಮಾತಾಡ್ಕೊಂಡು ಕುಂದ್ರಿ ರೀ. ಇದು ತಗೊಂಬರ್ರಿ. ಆ ದಾರ ಪೆನ್ಸಿಲು ಎಲ್ಲ ಇಟ್ಟೇನಲ್ಲ ಅದನ್ನು ತಗೊಂಬರ್ರಿ. ಇದು ಬೇರೆ ಕೆಲಸ. ಹೊರಗಿಂದ ಬಂದು ಗಣಮಗ್ಗತ್ತಾಗ ಅಲ್ಲ ಏನು ಕಮ್ಮಗೈತೆ ಅಂತ ಹೇಳಿದ್ 6,000 ರೂಪಾಯಿ ತೊಗೊಂಡಾರ ಏನವ್ರು. ಇವು 2 ಪೆನ್ಸಿಲ್ ಕೊಡಕ್ಕೆ, ಇದೊಂದು ದಾರ, ಇದೊಂದು ಚೂಜಿ, ಇದೊಟ್ಟು ಹೂ ಹಾಕಿ ಕೊಡಕ್ಕೆ 6,000 ರೂಪಾಯಿ ತೊಗೊಂಡಾರ ನೋಡು. ಹೋಗ್ಲಾ ಹಂಗನ್ಬೇಡ. ಅವ್ರು ತುಟ್ಟು ಇರ್ತೈತಿ. ಅದು ಅಲ್ಲದೆ ಕಲ್ಸರಿ ಇರಕ್ಕೆ ಬೇಡ. ಪುಕ್ಕಟ್ಟ ಕಲ್ಸಕ್ಕೆ ಅಂತ ಕೆಟ್ಟತನ ಅವ್ರಿಗೆ. ನಿನ್ನ ಹುಚ್ಚುಮುಳಿ ತೊಗೊಂಡು ಒಳಗೆ ಸಬಗೆ ಬಾಕಂದ್ರ ಬಾ. ಅಣ್ಣ ಮನೆಗೆ ಇದ್ದೇನ? ಹ್ಞೂ ನಮ್ಮ ಮನ್ಯಾಗ ಇದ್ದೆ. ಏನು ಭಾಳ ದಿನಕ್ಕೆ ಬಂದು ನಾನು ನಿನ್ನೆ ಮೊನ್ನೆ ಹಾದಿ ಕಾದೆ ಬರ್ತಾಳನ ಅಂತೇಳಿ ಏನು ಬರೋಬ್ಬರಿ 15 ದಿನ ಆತಿ. ಕಡೆ ಮಕನ ಹಾಕಿಲ್ವ ನೀನು? ಅವತ್ತು ನಿನ್ನ ಮಗ ಲಗ್ನ ಮಾಡ್ಕೊಂಡು ಹೋಗ್ಯಾನ ಅಂತಂದಿದ್ದಷ್ಟು ಸುದ್ದಿ ಏನಾಯ್ತು? ಮಗ ಏನು ಮಾಡ್ತಾ ಇದಾನ? ಮನ್ಯಾಗ ನಿನ್ನ ಗಂಡು ಸುಮ್ಮನೆ ಅದನ್ನ? ಅಯ್ಯೋ ಏನು ಸುಮ್ಮನಾಗದ ಏನಣ್ಣ. ಮನ್ಯಾಗ ಜಗಳ ಅಂದ್ರೆ ಜಗಳ. ಕಡೆಗೆ ಮಗನ್ನ ಸೊಸಿನ ಹೊರಗೆ ಹಾಕಿಬಿಟ್ಟ ನನ್ನ ಗಂಡ. ಹೊರಗೆ ಹಾಕಿ ಮಗಳು ಮಕ ನೋಡಿದ್ರೆ ಸೇರಂಗಿಲ್ಲ. ನಿಟ್ಟಿನಾಳೆ ಸೇರ್ಲಂಗೆ ಆಗೈತಿ. ಈಗ ಮಗಳಂತೂ ಸೇರಂಗೆ ಅಲ್ಬಿಡ. ಆಕಿನೂ ಮನೆಗೆ ಬಂದಿಲ್ಲ, ಮಗನೂ ಬಂದಿಲ್ಲ. ಮನೆ ಒಳಗೆ ಬಿಕೋ ಅಂತ ಐತಿ. ಮನೆ ಬಣ 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 ಅಂತ ಐತಿ. ಎಲ್ಲಿಗೆ ಹೋಗಿ ಮುಡ್ತತೆ ಏನಾಯ್ತತ್ತಾಗ. ಮನೆ ಒಳಗೆ ಇರಾಕ ಬೇಡ ಅನ್ನಿಸ್ತತ್ ನೋಡೋಣ. ಬರ್ಬೇಕಂದೆ ಜಗಳ ಅಂದ್ರೆ ಜಗಳ ತೆಗಿತಾನ. ಏನು ಮಾಡ್ತಿ? ಇನ್ನು ಇಲ್ಲಿಗೆ ಬಂದರೂ ಜಗಳ ತೆಗಿತಾನ ಅಂತೇಳಿ ಬಂದಿದ್ದಿಲ್ಲ. ಇವತ್ತು ಏನೋ ಬಾಜು ಊರ್ನಾಗ ಏನೋ ಕೆಲಸ ಐತಿ ಅಂತ ಯಾರ್ದ ಬೆಟ್ಟ ಆಗ್ಬೇಕಂತ ಹೋದ. ಅವ್ರು ಬರೋ ಸಂಜೆ ಆಕತಿ ಒಮ್ಮೆ. ಅದಕ್ಕೆ ಅವ್ರ ಅತ್ತಾಗ ಹೋದ್ರಲ್ಲ, ನಾನು ಇತ್ತ ಬಂದೆ. ಅವ್ನು ಏನಾರ ಯಾಕೆ ಅನ್ಕೊಂತಾನ? ನೀ ಬರ್ಕೊಂತ ಹೋಗ್ಕೊಂತ ಇರವ, ನೀ ಯಾಕೆ ತಲೆ ಕೆಡ್ಸ್ಕೊಂತಿ?
ಅತ್ತಿಗೆ ಹೆದರಿ ಅದೇನೋ ಮಾವನ್ ತುಳಿದಿದ್ರಂತ ಹಂಗಾತ್ ಬಾಳೆ ನೀ ಯಾಕೆ ಹೆದರ್ತಿ ಅಂತ ಅದನ್ನ ಅಂತೇನೆ ನಾನು ಇಲ್ಲಿ ಬಂದು ಏನು ನಿನ್ ಗಂಡ ಬಾಯ್ ಮಾಡೋದಿಲ್ಲ ನೀ ಬರ್ಕೊಂತ ಹೋಗ್ಕೊಂತಿರು ಅಯ್ಯೋ ಎಲ್ಲಿ ಬಿಡತ್ಗೆಮ್ಮ ಬಂದ್ರು ಬಾಯ್ ಮಾಡ್ತಾರ ಎಲ್ಲಿ ಬಾಯ್ ಮಾಡಂಗಿಲ್ಲ ಅಂತಿ ಸುಮ್ಮನೆ ನಿಮಗೂ ನೆಮ್ಮದಿ ಇಲ್ದಂಗತ್ತ ಹಂಗಾಗಿ ನಾ ಬಂದಿದ್ದಿಲ್ಲವ ಬೇಡ ತಗೋಲ ತಗ ಪಾಪ ಅಂತೇಳಿ ಈಗ ಮನೆ ಒಳಗೆ ನಿಂದ್ರಾಕ ಬೇಡ ಅನ್ನಂಗೆ ಆಗ್ಬಿಟ್ಟತ್ ನೋಡವ ನನಗಂತೂ ಮನ್ಯಾಗ ಮನಸ್ಸ ಇಲ್ದಂಗೆ ಆಗೈತತ್ಗೆಮ್ಮ ಏನು ಮಾಡ್ತಿ ಹೇಳು ಆ ಹುಡುಗಿ ಚಲೋನ ಐತಿ ಅನ್ಸರ್ಸ್ಕೊಂಡು ಸೊಸಿ ಅಂತೆ ಒಳಗೆ ಕರ್ಕೊಂಡ್ಬಿಟ್ರೆ ಎಲ್ಲ ಮುಗಿದು ಹೋಕತಿ ಆಕಿನ ಬಿಟ್ಟು ಬಾ ನೀ ಬೇರೆ ಮದುವೆ ಮಾಡ್ಕೊ ನಾ ಹೇಳ್ದಂಗೆ ಕೇಳು ಅಂದ್ರೆ ನಿಂಗೆ ಈ ಮನೆ ಜಗ ಅಂತ ಹೇಳ್ತಾರೆ ಈಗ ಮದುವೆ ಮಾಡ್ಕೊಂಬಂದಾನ ಅದಗತ್ತಲೆ ಬೇಕು ಅಕ್ಕಿ ಅಂತೇಳಿ ಈಗ ಬಿಡು ಅಂದ್ರೆ ಬಿಡ್ತಿದ್ದ ನಾನು ಈಗ ಬಿಡು ಅಂದ್ರೆ ಬಿಡ್ತಾ ನಾನು ಹೇಳಿದ್ರೆ ಒಟ್ಟ ಕೇಳಂಗಿಲ್ಲ ಅದೇಂಗೆ ಬಿಡ್ತಾರ ಬೇಕಂತೇಳಿ ಮದುವೆ ಮಾಡ್ಕೊಂಬಂದಾನ ಈಗ ಬಿಡು ಅಂದ್ರೆ ಬಿಡ್ತಾರನ ಅವ್ರು ಅದನ್ನ ಅಂತೇನೆ ನಾನು ಅದಕ್ಕೆ ಇದನ್ನು ಪರ್ಲಾರ್ದಂಗೆ ಆಗ್ಬಿಟ್ಟತಿ ನೋಡೋಣ ಎಷ್ಟು ದಿನ ಮಾಡ್ತಾರೆ ಮಾಡಿ ನನ್ನ ಮಗ ಅಂತೂ ಬರ್ತಾನೆ ಹೋಗ್ತಾನೆ ಮಾತಾಡ್ಸ್ತಾನೆ ಮುಗೀತು ಮನೆಗೆ ಬಂದರು ಮಕ್ಕಳು ಒಂದು ಮಾತಾಡ್ಸಲ್ಲ ಅವ್ರನ್ನ ಒಳಗೆ ಬಿಟ್ಕೊಳ್ಳೋದಿಲ್ಲ ಅಂತ ಬಾಯ್ ಮಾಡ್ತಾರ ಇವ್ರೆ ಮುಂದೊಂದು ದಿನ ಮಕ್ಕಳು ಬೇಕಾಕತಿ ಅವಾಗ ಏನು ಮಾಡ್ತಾರೆ ಮಾಡ್ಕೋಲ್ಲಕತ್ತಾಗ ನಾನು ಕೈಯೇ ಬಿಟ್ಟೇನೆ ಹೋಲ್ಬಿಡ ಅದಕ್ಕೆ ಬೇಸರ ಮಾಡ್ಕೋಬೇಡ ಏನು ಮಾಡೋಕ್ಕಾಕತಿ ಹೌದಿಲ್ಲ ಒಟ್ಟು ಈ ಮನುಷ್ಯನ ಮದುವೆ ಮಾಡ್ಕೊಂಡು ನನ್ನ ಜನ್ಮಕ್ಕೆ ಸುಖ ಇಲ್ದಂಗೆ ಆಗೈತೆ ವಯವ್ವ ನಮ್ಮ ಅಣ್ಣನ ಮಾತು ಕೇಳ್ಕೊಟ್ಟಲ್ಲಿ ಮಾಡ್ಕೊಂಡು ಹೋಗಿದ್ದ ಮದುವೆನ ಎಷ್ಟೋ ನೆಮ್ಮದಿಯಾಗಿರ್ತಿದ್ದೆ ನನ್ನ ಜೀವನ ನಾನು ಹಾಳು ಮಾಡ್ಕೊಂಡೆ ಅತ್ತಿಗೆಮ್ಮ ನಾನು ಹಾಳು ಮಾಡ್ಕೊಂಡೆ ಅಯ್ಯೋ ದೇವ್ರೆ ಅಲ್ಲಲ್ಲೇ ಆಗಿ ಹೋಗಿದ್ದು ಮಾತೀಗ ಅದನ್ನ ನೀನು ಈಗ ವಿಚಾರ ಮಾಡತ್ತೀಯಲ್ಲ ಆಗಿ ಹೋಗಿ ಹಳಮಾತಾಗೈತಿ ಈಗ ನೀ ಅಂದ್ರೂ ಬರೋದಲ್ಲ ಬರ್ಸೋದಲ್ಲ ಇಲ್ಲೋಡ ಈಗ ಸದ್ಯಕ್ಕೆ ನೀನು ಒಂದನ ಕೆಲ್ಸಕ್ಕೆ ಹೋಗ್ಬೇಡ ಅವಾಗ ಆರಾಮಿಲ್ಲ ಏನು ನಾ ಕೆಲಸ ಬಿಟ್ಟು ಕುಂತ್ರೆ ನಡೆಯಂಗಿಲ್ಲ ಅದಕ್ಕೆ ಅವಾಗ ಆರಾಮಿಲ್ಲ ಒಂಚೂರು ನೋಡ್ಕೊ ಮನೆಯಾಗಿದ್ದು ಚಂದಗೆ ಓ ಮನೆಯಾಗಿದ್ದು ನಿಮ್ಮ ಅವ್ನ ಚಕ್ರಿ ಮಾಡ್ಬೇಕು ನಾನು ಅಲ್ಲ ಹಂಗ್ಯಾಕೆ ಮಾತಾಡ್ತಿಲಿ ಅವಾಗ ಭಾಳ ಆರಾಮಿಲ್ಲ ಡಾಕ್ಟ್ರಿಗೆ ಹೇಳಿಲ್ಲ ಇನ್ನು ಎಷ್ಟು ದಿನ ಬದುಕಿರ್ತಾಳ ಗೊತ್ತಿಲ್ಲ ನಿಮ್ಮವಾರು ಇರುಮಠ ಚಲೋ ನೋಡ್ಕೊರಿ ಅಂತೇಳಿ ಆಮೇಲೆ ನಿನ್ನ ಯಾರು ಕೇಳ್ತಾರೆ ನಿನ್ನ ಜೀವನ ನಿನ್ನ ಇಷ್ಟ ಬಂದಂಗೆ ಮಾಡ್ಬೋದು ಈಗ ಸದ್ಯಕ್ಕೆ ನಮ್ಮವು ಇರತ್ತನಾರು ಚಲೋ ನೋಡ್ಕೋಬೇಕಾ ಅದಕ್ಕೆ ನಾ ಹೇಳೋದಾದ್ರೆ ನೀನು ಇದು ಮಾಡಕ್ಕೆ ಹೋಗ್ಬೇಡ ಒಂದು ಸ್ವಲ್ಪ ಚಲೋ ನೋಡ್ಕೊ ಆಗಂಗಿಲ್ಲ ನಂಗೆ ನಿಮ್ಮ ಅವ್ವಂದೆಲ್ಲ ತೊಳಿ ಬಳಿ ಮಾಡೋಕ್ಕಾಗಲ್ಲ ಬೇಕಾದ್ರೆ ನೀವೇ ಮಾಡ್ಕೊರಿ ನಾ ಕೆಲ್ಸಕ್ಕೆ ಹೋಗ್ತೀನಿ ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೆ ಮನೆಗೆ ಇರ್ತೀನಿ ಆದ್ರೆ ನಂಗೆ ಚಕ್ರಿ ಮಾಡೋಕ್ಕಾಗಲ್ಲ ಈಗ ಹೇಳೇನು ಮತ್ತೆ ಹಂಗಂದ್ರೆ ಹೆಂಗೆ ಅಂತ ನೀನು ಹೆಂಗಂದ್ರೆ ಇನ್ನೆಂಗಿರ್ಬೇಕು ನಮ್ಮ ಅಪ್ಪನ ಜಗಳ ಮಾಡ್ಕೊಂಡು ಬಿಟ್ಟೇಕಿ ನಾನು ಇನ್ನು ನಿಮ್ಮ ಅವ್ನು ಬಿಡೋದೇನು ನಂಗೆ ಭಾಳ ತಗಲ್ಲ ಏನು ಹಿಂಗೆ ಕಿರಿಕಿರಿ ಮಾಡಕತ್ತೀರ ಅಂದ್ರೆ ನೋಡ್ರಿ ಮತ್ತೆ ನಾನು ಹೇಳ್ತೇನೆ ನನ್ನ ಪಾಡಿಗೆ ನಾನು ನನ್ನ ದಾರಿ ನೋಡ್ಕೋಬೇಕಾಕತ್ತೆ ಅಂದ್ರೆ ನಿನ್ನ ದಾರಿ ಅಂದ್ರೆ ಏನು ನೋಡ್ಕೊಂತಿ ಎಲ್ಲೋಕಿ ನಿಮ್ಮ ಅಪ್ಪನ ಜೊತೆಗೆ ಜಗಳ ಮಾಡಿ ಬಂದು ಇಂಥ ಅವ್ರ ಮನೆಗಂತೂ ಸೇರ್ಸಂಗಿಲ್ಲ ಮತ್ತೆ ಎಲ್ಲೋಕಿ ತವ್ರ ಮನೆ ಇಲ್ಲ ಅಂದ್ರೆ ಏನತ್ತ ಅಣ್ಣನ ಮನೆ ಐತಲ್ಲ ಅಣ್ಣನ ಮನೆಗೆ ಹೋಗ್ತೇನೆ ಸಪ್ರೇಟ್ ಅದ ಅಣ್ಣ ಗೊತ್ತೈತಿಲ್ಲ ವಿಚಾರ ನಿಮಗೆ ಅಣ್ಣನ ಮನೆಗೆ ಹೋದೆ ಅಂದ್ರೆ ರಾಣಿಗತೆ ನೋಡ್ಕೊತಾನೆ ನಾನು ಬೇಕಾದಂಗೆ ಏನು ನನಗೆ ನಿಮ್ಮ ಮನ್ಯಾಗ ನಿಮ್ಮ ಅವ್ನು ಚಕ್ರಿ ಮಾಡ್ಕೊಂಡು ಬಿದ್ದಿರ್ಬೇಕಂತ ಏನಿಲ್ಲ ನೋಡ್ರಿ ನಾ ಇದ್ದಿದ್ದಂಗೆ ಹೇಳ್ತೇನೆ ನನಗೆ ನೀವು ನನ್ನ ಗಂಡ ನಾನು ನಿಮ್ಮ ಹೆಂಡತಿ ನಮ್ಮಿಬ್ಬರ ಜೀವನ ನಾವು ನೋಡ್ಕೊಳ್ಳೋಣ ನಂಗೆ ಆಗಲ್ಲಪ್ಪಿ ಅದು ಅಲ್ಲದೆ ಅತ್ತಿಯರು ಅವ್ರ ಪಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ಕೋತಾರ ಅಂದ್ರೆ ನಂಗೆ ಏನು ಅಬ್ಜೆಕ್ಷನ್ ಇದ್ದಿದ್ದಿಲ್ಲ ಅವ್ರ ಕೆಲಸನೂ ನಾನು ಮಾಡ್ಬೇಕಂದ್ರೆ ನನ್ನ ಕೈಲಾಗಲ್ಲ ಹೋಗ್ರಿ ಸಣ್ಣವ್ರನ್ರಿ ಅವ್ರದ್ದೆಲ್ಲ ಹೇಳು ಹುಚ್ಚಿ ಬಳಿ ಜಾದಿ ಅಬ್ಸು ಜಾಕ ಮಾಡಿಸು ತಿನ್ಸು ಉಣಸು ಮನಕ್ಸು ಕುಂದ್ರಸು ನಿಂದ್ರಸು ಇವೆಲ್ಲ ನನಗಾಗಲ್ಲ ಡಾಕ್ಟ್ರ್ ಎಣ್ಣೆ ಕೊಟ್ಟಾರ ಅದನ್ನ ಮೈಗೆ ಹಚ್ಚು ಸುಡು ನೀರು ಹಾಕಿ ಏನು ಆಯ ಅಂತ ತಿಳ್ಕೊಂಡಿರಿ ನೀವು ಆಗಲ್ರಿ ನನ್ನ ಕೈಲಿ ಇವೆಲ್ಲ ಮಾಡೋಕ್ಕಾಗಲ್ಲ ಅಷ್ಟ ಈಗ ಹೇಳೇನು ಮತ್ತೆ ಏನು ಮದುವೆಯಾಗಿ ಬಂದಾಗಿಂದನೂ ಇದೇ ರಾಡಿ ಬರೀ ನಿಮ್ಮ ಒಂದು ಚಾಕ್ರಿ ಮಾಡು ನಿಮ್ಮ ಮನೆಗೆ ಅದು ಮಾಡು ನಿಮ್ಮ ಮನೆಗೆ ಇದು ಮಾಡು ಯಾಕೆ ನಿಮ್ಗೆ ಇನ್ನೊಬ್ಬ ತಮ್ಮ ಇಲ್ಲನ ತಮ್ಮ ಅವ್ನು ಹೇಳ್ರಿ ನೋಡ್ಕೊಂತಾನ ನಾನು ನೋಡಕ್ಕೆ ಬಂದಿದ್ನಲ್ಲ ಅವತ್ತು ಟೊಪ್ಪಿ ಹಾಕ್ಕೊಂಡ ಜೋಕರ್ ಗತೆ ಅವ ಮದ್ವೆ ಮಾಡ್ಕೊಂಡಿಲ್ಲ ಮದ್ವೆ ಮಾಡ್ಕೊಂಡಿದ್ರೆ ಅಲ್ಲೇ ಕಳಿಸ್ತಿದ್ದೆ ಇಲ್ಲ ಬಂದಿರೋ ಅಂತಾರ ಹೇಳ್ತಿದ್ದೆ ಅವ ಮದ್ವೆನೇ ಮಾಡ್ಕೊಳ್ಳಿಲ್ಲ ನಾನಾರ ಏನು ಮಾಡಲಿ ಈಗ ನಾನು ನೋಡ್ಕೋಬೇಕಲ್ಲ ನಮ್ಮವನ್ನ ಅರ್ಥ ಮಾಡ್ಕೊ ದೊಡ್ಡ ಮಗ ಆಗಿ ನನ್ನ ಕರ್ತವ್ಯ ಅದು ಮದುವೆ ಆದಾಗಿಂದ ಇದು ಅಂದ್ರೆ ಏನು ಮಾಡ್ಬೇಕು ಮದುವೆಯಾಗಿ ಬಂದ್ಮೇಲೆ ನಮ್ಮವನ ಆರೋಗ್ಯನೇ ಹಾಳಾಗೈತಿ ಗೊತ್ತನ ಓಹೋ ಅಂದ್ರೆ ನಾನು ಮದುವೆಯಾಗಿ ಬಂದ್ಮೇಲೆ ನಿಮ್ಮವನ ಆರೋಗ್ಯ ಹಾಳಾಗೈತಿ ಇದು ನಿಮ್ಮ ಮಾತಿನ ಅರ್ಥ ಅಲ್ಲ ಹಬ್ಬ ಹೆಂಗದಿರ್ ನೋಡಿ ನೀವಲ್ಲ ನಾ ಮದುವೆಯಾಗಿ ಬಂದಿನ ದರಿದ್ರತೈತಿ ನಿಮ್ಗೆ ನಿಮ್ಮವನ ಆರೋಗ್ಯ ಹಾಳಾಗೈತಿ ಹಾಂ ಇಷ್ಟು ದಿನ ಇದನ್ನ ಮನಸ್ಸಿನ ಇಟ್ಕೊಂಡಿದ್ರಲ್ಲ ನೀವು ನೋಡು ಎಷ್ಟೆಲ್ಲ ಐತಿ ಮನಸ್ಸೊಳಗೆ ಅಂತೇಳಿ ಇದನ್ನೇನು ನಿಮ್ಮವನ ಅಂದ್ಲನ ಛೇ ಮಾತಾಡಿದ್ಕೆಲ್ಲ ತಪ್ಕೊಂಡಿರ್ತೀವಿ ಹೋಗತ್ತಾಳ ಆಕೆ ಯಾಕೆ ಅಂತಾಳ ನೀನಲ್ಲ ಅಂದಿದ್ದು ಮದುವೆ ಬಂದಾಗಿಂದನೂ ಇದೇ ಆಗೈತೆ ಅಂತೇಳಿ ಅದಕ್ಕಂದೆ ಮೊದ್ಲು ಆರಾಮ ಇದ್ಲು ಮದುವೆಗಿಂದ ಏನಾಗೈತೆ ಗೊತ್ತಿಲ್ಲ ಯಾಕೋ ಸ್ವಲ್ಪ ಆರಾಮಿಲ್ದಂಗೆ ಆಗೈತಕ್ಕಿಗೆ ಅಂದಿದ್ದು ಹಂಗೆ ಮಾಡಬೇಡ್ಲಿ ಮದುವೆಯಾಗಿ ಬಂದಾಗಿಂದನೂ ಇದೇ ಆಗಿರೋದು ನೀವು ಸುಮ್ಮನೆ ಮದುವೆ ಮಾಡ್ಕೊಳ್ಳೋ ಬದ್ಲಿ ಒಬ್ಬಕ್ಕೆ ನರ್ಸ್ ಇಟ್ಕೋಬೇಕಿತ್ತು ಎಲ್ಲ ಮಾಡ್ತಿದ್ಲ ಏನು ಸುಮ್ಮನೆ ನನಗೆ ಅದಾಗಲ್ಲ ನೀವು ಹೇಳಕ್ಕೋಬೇಡ್ರಿ ನನ್ನ ಕೈಲಾಗಲ್ಲ ಇರಂದ್ರೆ ಮನೆಯಾಗ ಇರ್ತೇನೆ ಬೇಡ ಅಂದ್ರೆ ಹೋಗ್ತೇನೆ ಅಷ್ಟೇ ಹೋಗ್ಲಿ ಬಿಡ ನಾನೇ ಯಾರನ್ನಾರು ಹುಡುಕ್ತೀನಿ ನಮ್ಮವ್ನು ನೋಡ್ಕೊಳಕ್ಕೆ ಸೊಸಿ ಇದ್ದು ಮಗ ಇದ್ದು ಕಡಿಗಾಲಕ್ಕೆ ಒಂದು ತಾಯಿ ನೋಡ್ಕೊಳಕ್ಕಾಗಲ್ಲ ನನ್ನ ಕೈಲಿ ನಾನು ಕೆಲಸ ಬಿಡಂಗಿಲ್ಲ ಕೆಲಸ ಬಿಟ್ಟರೆ ಮನೆ ನಡಿಬೇಕಲ್ಲ ನೀವು ಬಿಡ್ರಿ ನಾನು ಕೆಲ್ಸಕ್ಕೆ ಅಂದ್ರೆ ಹೆಂಡತಿ ದುಡ್ದಿದ್ದನ್ನ ಕುತ್ಕೊಂಡು ತಿನ್ನಕತ್ತಾರ ತಾಯಿ ಮಗ ಅನ್ಬೇಕಲ್ಲ ನೀ ಮನೆಯಾಗಿದ್ರೆ ಯಾರು ಏನು ಅನ್ನಲ್ಲ ಅದೇ ನಾನು ಮನೆಯಾಗಿದ್ರೆ ಏನು ಅಂತಾರ ಅಂತ ತಿಳ್ಕೊಂಡು ಅದು ಅಲ್ಲದೆ ಎಷ್ಟು ವರ್ಷದಿಂದ ಮಾಡ್ತಿರೋ ಕೆಲಸ ಅದು ಚಲೋ ಸ್ಯಾಲ್ರಿ ಬೇರೆ ಐತಿ ಈಗ ಅದನ್ನ ಏಕಾಏಕಿ ಬಿಟ್ಕೊಟ್ಟು ಕುಂತೆ ಅಂತಂದ್ರೆ ನನಗೆ ಎಷ್ಟು ಲಾಸ್ ಆಕೈತಿ ವಾಪಸ್ ಅಂಥದ ಕೆಲಸ ಸಿಗ್ತದೆ ಅಂತ ಅನ್ಕೊಂಡಿಯಾ ನೀನು ನೀವು 108 ಕಾರಣ ಹೇಳ್ಬಿಡಪ್ಪಿ ನನ್ನ ಕೈಲಿ ಆಗಂಗಿಲ್ಲ ನೋಡ್ಕೊಳಕ ನನಗೆ ಆಗಲ್ಲ